ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಈ ವಿಡಿಯೋದಿಂದ ಪ್ರತಿ ವಾರಕ್ಕೊಂದ್ಸರಿ Q&A ಎಪಿಸೋಡ್ನ ಮಾಡ್ತೀನಿ. ಅಂದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಏನಾದರೂ ಕಾಮೆಂಟ್ ಮಾಡಿ ಕೇಳಿದರೆ ಆ ಕಾಮೆಂಟ್ಸ್ನ ನಾನು ಪಿಕಪ್ ಮಾಡಿಕೊಂಡು ನಿಮಗೆ ವಿಡಿಯೋ ರೂಪದಲ್ಲಿ ಅವನ್ನ ಕ್ಲಿಯರ್ ಮಾಡ್ತೀನಿ. ಮೇಜರ್ ನೀವೇನಾದರೂ ಕ್ವಶನ್ಸ್ನ ಕೇಳಿದರೆ ಅದನ್ನು ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೆಲವು ಕ್ವಶನ್ಸ್ನ ಪಿಕ್ ಮಾಡಿದ್ದೀನಿ ನಾನು. ಆ ಕ್ವಶನ್ಸ್ಗೆ ನಿಮಗೆ ಆನ್ಸರ್ನ ಮುಂದೆ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ನೀವು ಯಾವುದೇ ಡೌಟ್ಸ್ನ ಕೇಳಿದ್ರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಆ ಡೌಟ್ ನಿಮಗೆ ಮತ್ತೆ ಬಾರದೇ ಇರೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಅಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ನಿಮಗೆ. ಹಾಗೆ ಮೇಜರಾಗಿ ಪ್ರತಿಯೊಬ್ಬರು ಮೈಂಡಲ್ಲೂ ಇರುವಂಥದ್ದು, ಪ್ರತಿಯೊಬ್ಬರು ಕೇಳುವಂಥದ್ದು ಒಂದು ದಿನದಲ್ಲಿ ಎಷ್ಟು ಬ್ಲೌಸ್ ಹೊಲಿಬೋದು ಅಂತ. ಇದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ಡೌಟೇ ನಿಮಗೆ ಬರೋದಿಲ್ಲ. ಆ ರೀತಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಆ ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬೋದು. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಒಂದು ದಿನದಲ್ಲಿ ಎಷ್ಟು ಬ್ಲೌಸ್ನ ಹೊಲಿಯೋಕ್ಕಾಗುತ್ತೆ ಅನ್ನೋದು. ಎಲ್ರಿಗೂ ಈ ಡೌಟ್ ಅನ್ನೋದು ತುಂಬ ಜನಕ್ಕೆ ಇದ್ದೇ ಇದೆ. ಫಸ್ಟು ನಾವು ಸ್ಟಾರ್ಟಿಂಗ್ ಕೆಲಸ ಕಲಿಬೇಕಾದ್ರೆ ಈ ಡೌಟ್ ಪ್ರತಿಯೊಬ್ಬರಿಗೂ ಬರುತ್ತೆ, ಎಷ್ಟು ಬ್ಲೌಸ್ನ ಹೊಲಿಯೋಕ್ಕಾಗುತ್ತೆ ಒಂದು ದಿನದಲ್ಲಿ ಅಂತ. ನಾನಾದರೆ ಈಗ ತಮ್ನೆಲಲ್ಲಿ ನಿಮಗೆ ಒಂದು ದಿನದಲ್ಲಿ 10 ಬ್ಲೌಸ್ನ ಹೊಲಿಬೋದು ಅಂತ ತಮ್ನೆಲಲ್ಲಿ ಹಾಕಿದ್ದೀನಿ. ಬಟ್ ಆ 10 ಬ್ಲೌಸು ಹೊಲಿಯೋಕ್ಕಾಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ನೀವು ಒಂದು ಲೆಕ್ಕಾಚಾರದಲ್ಲಿ ನೋಡ್ಕೊಂಡ್ರೆ ಒಂದು ದಿನದಲ್ಲಿ 10 ಬ್ಲೌಸ್ ಹೊಲಿಯೋಕ್ಕೂ ಆಗುತ್ತೆ ಮತ್ತು ಹೊಲಿಯೋಕ್ಕಾಗೋದಿಲ್ಲ. ಎರಡು ಟೈಪಲ್ಲಿ ಬರುತ್ತೆ. ಯಾಕೆ ಅಂದರೆ ಈಗ ಒಂದು ನಾರ್ಮಲ್ ಬ್ಲೌಸ್, ನಿಮಗೆ ಪ್ಲೈನ್ ಬ್ಲೌಸ್ ಅಂದರೆ ನಿಮಗೆ ವಿತೌಟ್ ಲೈನಿಂಗ್ ಬ್ಲೌಸ್ ಆದರೆ ಮಿನಿಮಮ್ ಅಂದರೂ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಮಿನಿಮಮ್ ಅಂದರೂ ಅರ್ಧ ಗಂಟೆ ಆದರೂ ಹಾಗೇ ಆಗುತ್ತೆ ಈ ಪ್ಲೈನ್ ಬ್ಲೌಸ್ನ ಹೊಲಿಯೋದಕ್ಕೆ. ಹಾಗೆ ಲೈನಿಂಗ್ ಬ್ಲೌಸ್ನ ಹೊಲಿಯೋದಕ್ಕೆ 1 ಅವರ್ ಬೇಕೇ ಬೇಕಾಗುತ್ತೆ. ಡಿಸೈನ್ ಬ್ಲೌಸ್ ಏನಾದರೂ ಇದ್ದರೆ ಅದು ಮಿನಿಮಮ್ ಅಂದರೂ 1.5 ಗಂಟೆ ಇಲ್ಲ 2 ಗಂಟೆವರೆಗೂ ಆಗುತ್ತೆ. ಅದು ಪ್ಯಾಚ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಟೈಮಿಂಗ್ಸ್ ಅನ್ನೋದು ನಾವು ಫಸ್ಟ್ ನೋಡ್ಕೊಳ್ಬೇಕು. ನೋಡ್ಕೊಂಡ ಮೇಲೆ ಈ ಅಂದಾಜು ಅನ್ನೋದು ಮಾಡಬೇಕು. ಈಗ ಡಿಸೈನ್ ಬ್ಲೌಸ್ ಆದರೆ 1.5ರಿಂದ 2 ಅವರ್ ಅಂತೂ ಆಗುತ್ತೆ. ಮಿನಿಮಮ್ಮು ನಾವು ಮಿಷನ್ ಮೇಲೆ 8ರಿಂದ 10 ಅವರ್ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡ್ಬೋದು. ಅಷ್ಟು ಬಿಟ್ಟರೆ ಮತ್ತು ಅದ್ರ ಮೇಲೆ ನಾವು ಮಾಡೋಕ್ಕಾಗಲ್ಲ. ಅಷ್ಟು ಟೈಮಿಂಗ್ಸು ಮಿಷನ್ ಮೇಲೆ ನಾವು ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡಿದರೆ ಅಲ್ಲಿಗೆ ಬ್ಯಾಕ್ ಪೇನ್ ಬಂದಿರುತ್ತೆ. ಮತ್ತು ಅಷ್ಟೊಂದು ಟೈಮ್ ಕುತ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ. ಈ ಟೈಮಲ್ಲಿ ನಾವು ಸರಿಸುಮಾರು ಅಂದರೂ ಒಂದು 5ರಿಂದ 6 ಬ್ಲೌಸ್ ಹೊಲಿಬೋದು. ಸ್ಪೀಡಾಗಿ ಹೊಲಿದು ತುಂಬ ಎಕ್ಸ್ಪೀರಿಯೆನ್ಸ್ ಅನ್ನೋದು ಇದ್ದರೆ ಒಂದು 5ರಿಂದ 6 ಬ್ಲೌಸ್ ಹೊಲಿಬೋದು. ಬಟ್ ಹೊಸದಾಗಿ ಕಲಿಯೋರಿಗೆ 2ರಿಂದ 3 ಬ್ಲೌಸ್ ಹೊಲಿಯೋಷ್ಟೊತ್ತಿಗೆ ಸುಸ್ತಾಗುತ್ತೆ, ಆಗಲ್ಲ, ಕೆಲಸ ಅನ್ನೋದು ಮುಂದೆ ಹೋಗಲ್ಲ. ಅದೇ ಪ್ಲೈನ್ ಬ್ಲೌಸ್ ಆದರೆ ಒಂದು 8ರಿಂದ 9 ಬ್ಲೌಸ್ವರೆಗೂ ಹೊಲಿಬೋದು, ಅದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ. ವಿತೌಟ್ ಲೈನಿಂಗ್ ಬ್ಲೌಸ್ ಆದರೆ ಒಂದು 10 ಬ್ಲೌಸ್ನ ಹೊಲಿಬೋದು, ಪ್ಲೈನ್ ಬ್ಲೌಸ್ನ, ಅದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ. ಇದು ಯಾವ ಟೈಮಿಂಗ್ಸ್ ಅಂದರೆ ಒಂದು 8ರಿಂದ 10 ಅವರ್ ಟೈಮಿಂಗ್ಸಲ್ಲಿ. ಈಗ ನಾವು ಬೆಳಿಗ್ಗೆ ಬಂದು ಒಂದು 9 ಗಂಟೆ ಇಲ್ಲ 10 ಗಂಟೆಗೆ ಕೆಲಸಕ್ಕೆ ಬಂದು ಕೂತ್ಕೊಂಡಾಗ, ಬೆಳಗ್ಗೆ 9 ಇಲ್ಲ 10 ಗಂಟೆಗೆ ಬಂದು ಕೆಲಸಕ್ಕೆ ಕೂತ್ಕೊಂಡ ನಂತರ ನಾವು ಸಾಯಂಕಾಲ 7ರಿಂದ 8 ಗಂಟೆವರೆಗೂ ನಾನ್ ಸ್ಟಾಪಾಗಿ ಸ್ಟಿಚಿಂಗ್ ಮಾಡಿದರೆ ಈ ಕೆಲಸನ ಮಾಡ್ಬೋದು. ಅದು ಬಿಟ್ಟು ಯಾರಾದರೂ ಮಾತಾಡ್ಸಿದ್ರು ಅಂತ ಇಲ್ಲ ಟೀ ಕುಡಿಯೋಕ್ಕೆ ಇಲ್ಲ ಊಟ ಮಾಡೋಕ್ಕೆ ಅಂತ ಹಿಂಗೆ ಟೈಮ್ ಪಾಸ್ ಏನಾದರೂ ಮಾಡಿದರೆ ಅಷ್ಟು ಬ್ಲೌಸ್ನು ಹೊಲಿಯೋಕ್ಕಾಗಲ್ಲ. ಮಿನಿಮಮ್ ಅಂದರೂ ಅದರಲ್ಲಿ ಒಂದೊಂದು ಬ್ಲೌಸು 2 ಬ್ಲೌಸ್ ಕಡಿಮೆ ಆಗಿಬಿಡುತ್ತೆ. ಡಿಸೈನ್ ಬ್ಲೌಸ್ ಆದರೆ 6 ಬ್ಲೌಸ್ ಹೊಲಿಯೋ ಜಾಗದಲ್ಲಿ 4 ಬ್ಲೌಸೇ ರೆಡಿ ಆಗೋದು. ಪ್ಲೈನ್ ಬ್ಲೌಸ್ ಆದರೆ ಇನ್ನೂ ಕಡಿಮೆ ಆಗುತ್ತೆ, ಲೈನಿಂಗ್ ಬ್ಲೌಸ್ ಇನ್ನೂ ಕಡಿಮೆ ಆಗುತ್ತೆ. ಬಟ್ ನಾವು ಕೆಲಸಕ್ಕೆ ಅಂತ ಕುತ್ಕೊಂಡಾಗ ಯಾವುದೇ ಕಾರಣಕ್ಕೂ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕ್ಕೆ ಹಾಕ್ಕೊಂಡಾಗ ಅದು ನಾವು ಪದೇ ಪದೇ ಮಿಷನ್ನಿಂದ ಎದ್ದು ಹೋಗಬಾರ್ದು. ಹೊರಗಡೆ ಎದ್ದು ಹೋದಾಗ ಏನಾಗುತ್ತೆ ಅಂದರೆ ಆ ಕೆಲಸ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಆಗಲ್ಲ, ನೀಟಾಗೂ ಆಗಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ಒಂದು ಬ್ಲೌಸ್ನ ಹೊಲಿಯೋಕ್ಕೆ ಹಾಕ್ಕೊಂಡ ನಂತರ ಅದು ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ಎದ್ದು ಹೋಗಬಾರ್ದು. ಆ ರೀತಿ ಸ್ಟಿಚಿಂಗ್ ಮಾಡಿದರೆ ಕೆಲಸ ಅನ್ನೋದು ಬೇಗ ಆಗುತ್ತೆ. ಇದನ್ನು ಚೆನ್ನಾಗಿ ಮೈಂಡ್ನಲ್ಲಿ ಇಟ್ಕೊಳ್ಳಿ, ಇದೊಂದು ಪಾಯಿಂಟ್ನ. ಈ ರೀತಿ ನಾವು ಕೆಲಸ ಮಾಡಿದರೆ ಮಾತ್ರನೇ ಸ್ವಲ್ಪ ಜಾಸ್ತಿ ಬ್ಲೌಸಸ್ಸು ಇಲ್ಲ ಡ್ರೆಸ್ಸಸ್ಸು ಹೊಲಿಯೋಕ್ಕೆ ಸಾಧ್ಯವಾಗುತ್ತೆ. ಪದೇ ಪದೇ ಎದ್ದೋದ್ರೆ ಅಂತೂ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು 10 ಬ್ಲೌಸ್ ಹೊಲಿಬೋದ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಡೌಟ್ ಇದೆ. ಈ 10 ಬ್ಲೌಸು ಯಾವಾಗ ಹೊಲಿಬೋದು ಅಂದರೆ ಬೆಳಗಿನ ಜಾವದಲ್ಲಿ 4:15 ಇಲ್ಲ 5 ಗಂಟೆಗೆ ನಾವು ಕೆಲಸಕ್ಕೆ ಬರಬೇಕು, ಕೂತ್ಕೊಳ್ಬೇಕು. ಇದು ಸೀಸನ್ ಇದ್ದಂಗೆ ನಡೆಯುತ್ತೆ. ನಾನು 10 ಬ್ಲೌಸ್ವರೆಗೂ ಹೊಲಿದಿದ್ದೀನಿ. ಬಟ್ ಸೀಸನ್ ಟೈಮಲ್ಲಿ ಮಾತ್ರನೇ ಹೊಲಿಯೋಕ್ಕಾಗುತ್ತೆ. ಪ್ರತಿದಿನ ಈ ಟೈಪಲ್ಲಿ ಕೆಲಸ ಮಾಡ್ಕೊಂಡು ಹೋದರೆ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. 2-3 ವರ್ಷ ಕೆಲಸ ಮಾಡ್ತೀವಿ ಅಷ್ಟೇ, ಅದ್ರ ಮೇಲ್ಗಡೆ ಕೆಲಸ ಮಾಡೋಕ್ಕಾಗಲ್ಲ. ಹೆವಿ ಬ್ಯಾಕ್ ಪೇನ್ ಬರುತ್ತೆ. ಯಾಕೆಂದರೆ ಟೈಮಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಬೆಳಗಿನ ಜಾವ 4ರಿಂದ 5 ಗಂಟೆ ಟೈಮಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಕೆಲಸ ಅನ್ನೋದಾಗುತ್ತೆ. ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಆ ಟೈಮಿಂದ ನಾವು ನೈಟು ಒಂದು 9 ಇಲ್ಲ 10 ಗಂಟೆವರೆಗೂ ಇಷ್ಟು ಟೈಮಲ್ಲಿ
ಮಿನಿಮಮ್ ಅಂದರೂ ಒಂದು 10 ಬ್ಲೌಸ್ನ ಹೊಲಿಬೋದು. ಅದು ಡಿಸೈನ್ಸ್ ಬ್ಲೌಸ್ನೇ ಹೊಲಿಬೋದು. ಇನ್ನು ಪ್ಲೈನ್ ಬ್ಲೌಸ್ ಆದರೆ 12-13ವರೆಗೂ ಹೊಲಿಬೋದು. ವಿತೌಟ್ ಲೈನಿಂಗ್ ಬ್ಲೌಸು ನಾನು ಇಲ್ಲಿವರೆಗೂ ಈ ಟೈಮಿಂಗ್ಸ್ಗೆ ಬೆಳಗಿನ ಜಾವ ಕೂತ್ಕೊಂಡು ನೈಟ್ 10 ಗಂಟೆವರೆಗೂ ಒಂದು 13 ಬ್ಲೌಸ್ನ ಹೊಲಿದಿದ್ದೀನಿ ಸೀಸನ್ ಟೈಮಲ್ಲಿ. ಮತ್ತು ಪದೇ ಪದೇ ನಾವು ಪ್ರತಿದಿನ ಈ ಕೆಲಸ ಮಾಡೋಕ್ಕಾಗಲ್ಲ ಈ ಟೈಮಿಂಗ್ಸ್ ಕೆಲಸಕ್ಕೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಬೇಡಿ. ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ. ನಾನು ಅಷ್ಟು ಹೊಲಿತಿದ್ದೆ, ಡೈಲಿ 10 ಬ್ಲೌಸ್ ಹೊಲಿತಿದ್ದೆ, ಡೈಲಿ 12 ಬ್ಲೌಸ್ ಹೊಲಿತಿದ್ದೆ. ಅವರು ಹೇಳೋದು ಇದೇ ರೀತಿಯೇ ಇರುತ್ತೆ. ಹೊಸದಾಗಿ ಕಲಿಯೋರ ಹತ್ರ ಆಲ್ರೆಡಿ ಕಲ್ತಿರೋರು ಒಂದು ಸ್ವಲ್ಪ ಬಿಲ್ಡಪ್ ತಗೊಳ್ತಾರೆ. ಅದು ಜನರಲಾಗಿ ನಡೆಯುತ್ತೆ, ಅದು ಮಾಮೂಲು. ಅವ್ರು ಹೇಳ್ತಾರೆ ಡೈಲಿ ನಾನು 10 ಬ್ಲೌಸ್ ಹೊಲಿತೀನಿ ಅಂತ. ಹೊಸದಾಗಿ ಕಲಿಯೋರಿಗೆ ಅದು ಒಂಥರ ಮೋಟಿವೇಶನ್ ಆಗಿರುತ್ತೆ. ಬಟ್ ಆ ರೀತಿ ಕೆಲಸ ಮಾಡೋಕ್ಕಂತೂ ಆಗಲ್ಲ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಹೇಳಿರೋವಂಥ ಟೈಮಿಂಗ್ಸಲ್ಲಿ ಆದರೆ ಹೊಲಿಬೋದು, ಬಟ್ ಅದು ಜಾಸ್ತಿ ದಿನ ಕೆಲಸ ಮಾಡೋಕ್ಕಾಗಲ್ಲ. ಅದು ಬಿಟ್ಟು ಮಾಮೂಲಿ ಟೈಮಲ್ಲಾದರೆ ಒಂದು 5-6 ಹೊಲಿಬೋದು. ಅದು ಪದೇ ಪದೇ ಎಲ್ಲೂ ಎದ್ದೋಗ್ದಂಗೆ ಕರೆಕ್ಟಾಗಿ ಕುತ್ಕೊಂಡು ಕೆಲಸ ಮಾಡಿ ಹೊಲಿದ್ರೆ ಮಾತ್ರನೇ. ಇನ್ನು ಅಷ್ಟು ಬಿಟ್ಟರೆ ನಾವು ಮಾಮೂಲಾಗೆ ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡೋದಾದರೆ ಒಂದು 5 ಹೊಲಿಬೋದು. ನಾನಾದರೆ ಕರೆಕ್ಟಾಗಿ ಫ್ರೀಯಾಗಿ ಯಾವುದೇ ಟೆನ್ಷನ್ ಇಲ್ದಂಗೆ ಫ್ರೀಯಾಗಿ ನಿಧಾನವಾಗಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಹೊಲಿದ್ರೆ ಡಿಸೈನ್ ಬ್ಲೌಸ್ ಒಂದು 4-5 ಹೊಲಿಬೋದು. ಅಷ್ಟು ಬಿಟ್ಟರೆ ಅದ್ರ ಮೇಲೆ ನಾನು ಹೊಲಿಯಲ್ಲ. ಈಗ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡ್ತಿದ್ದೆ, ಬಟ್ ಈಗಂತೂ ತುಂಬ ನಿಧಾನವಾಗಿ ನಾನು ಹೊಲಿಯೋದು. ಫಿನಿಶಿಂಗು ನನಗೆ ತುಂಬ ಇಂಪಾರ್ಟೆಂಟು. ಫಿನಿಶಿಂಗ್ ಬರಬೇಕಂತ ನಾನು ತುಂಬ ನಿಧಾನಕ್ಕೆ ಹೊಲಿತೀನಿ. ಇದು ನಿಮಗೆ ಪ್ರತಿದಿನ ಎಷ್ಟು ಬ್ಲೌಸ್ ಹೊಲಿಯೋಕ್ಕಾಗುತ್ತೆ ಅನ್ನೋದಕ್ಕೆ ಒಂದು ಕ್ಲಿಯರೆನ್ಸು. ನೆಕ್ಸ್ಟ್ ಕ್ವಶನ್ನು ಸಾತ್ವಿಕ್ ಅನ್ನೋರು ಕೇಳ್ತಾ ಇದ್ದಾರೆ, ಮಿಷನ್ನಲ್ಲಿರುವಂಥ ಅಲ್ಪಟ್ಟಿನ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕು ಅಂತ. ಮಿಷನ್ನಲ್ಲಿರುವಂಥ ಅಲ್ಪಟ್ಟಿ ಅಷ್ಟು ಬೇಗ ನಿಮಗೆ ಹಾಳಾಗಿ ಹೋಗೋದಿಲ್ಲ. ನಾನು ನಿಮಗೆ ಲಾಸ್ಟ್ ವೀಡಿಯೋ ಒಂದು 2 ವೀಡಿಯೋಸ್ ಬ್ಯಾಕ್ ನಿಮಗೆ ಒಂದು ದಾರ ಪದೇ ಏನು ಕಟ್ಟಾಗುತ್ತೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೋಡಿ, ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದರೂ ಈಗ ಮತ್ತೆ ಒಂಥರ ತಿಳಿಸ್ತೀನಿ ನಿಮಗೆ. ಅಲ್ಪಟ್ಟಿ ಯಾವುದೇ ಕಾರಣಕ್ಕೂ ಹಾಳಾಗಿ ಹೋಗೋದಿಲ್ಲ. ಅದು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಅಲ್ಪಟ್ಟಿ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಅದು ಅಷ್ಟು ಬೇಗ ಹಾಳಾಗಿ ಹೋಗೋದಿಲ್ಲ. ಬಟ್ ನೀವು ಮಿಷನ್ಗೆ ಆಯಿಲ್ ಹಾಕಬೇಕಾದ್ರೆ ಮತ್ತು ಶೆಟ್ಲ್ ನೀವು ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿ ಡಸ್ಟ್ ಜಾಸ್ತಿ ಕೂತ್ಕೊಂಡಿರುತ್ತೆ. ವಾರಕ್ಕೊಮ್ಮೆ ಆ ಮಿಷನ್ನ ಯಾವ ರೀತಿ ಅದನ್ನು ಬಿಚ್ಚಬೇಕು ಅಂತ ನಾನು ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವ, ಆ ರೀತಿ ಕರೆಕ್ಟಾಗಿ ಸ್ಕ್ರೂಸ್ ಎಲ್ಲ ಬಿಚ್ಚಿ ಅದನ್ನು ಓಪನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಪಟ್ಟಿನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡ ನಂತರ ಮತ್ತೆ ನೀವು ನೋಡ್ಕೊಳ್ಳಿ, ಆ ಅಲ್ಪಟ್ಟಿ ಅನ್ನೋದು ಸೌದಿದ್ರೆ ಮಾತ್ರನೇ ನಿಮಗೆ ಬಟ್ಟೆ ಜಾಸ್ತಿ ಜಾರೋಗ್ತಿದೆ, ಸ್ಮೂತಾಗಿ ಹೋಗ್ತಿದೆ, ಜಾಸ್ತಿ ಸ್ಮೂತಾಗಿ ಹೋಗ್ತಿದೆ, ಗ್ರಿಪ್ ಇಲ್ಲ ಅಂತ ಅನಿಸಿದರೆ ಬಟ್ಟೆ ಹೊಲಿಬೇಕಾದ್ರೆ ಅವಾಗ ಚೇಂಜ್ ಮಾಡಿ. ಅಲ್ಲಿವರೆಗೇನು ಚೇಂಜ್ ಮಾಡಬೇಡಿ. ಅದು ನಿಮಗೆ 5-10 ವರ್ಷ ಆದ್ರೂ ಏನೂ ಆಗೋದಿಲ್ಲ. ತುಂಬ ನೀಟಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಅಷ್ಟು ಬೇಗ ಈ ಅಲ್ಪಟ್ಟಿ ಅನ್ನೋದು ಹಾಳಾಗೋಗೋದಿಲ್ಲ. ಮಿಷನ್ನಲ್ಲಿರುವಂಥ ಪಾರ್ಟ್ಸ್ ಏನಿದಾವೋ ಯಾವ ಪಾರ್ಟ್ಸು ಅಷ್ಟು ಬೇಗ ಹಾಳಾಗೋಗೋದಿಲ್ಲ. ಹೋಗೋದು ಮಾತ್ರ ಶೆಟ್ಲ್ ಮಾತ್ರನೇ ಹೋಗುತ್ತೆ. ಅದು ನಾವು ಸ್ಟಿಚಿಂಗ್ನ ಸರಿಯಾಗಿ ಮಾಡಿಲ್ಲ ಅಂದರೆ ಮತ್ತು ಆಯಿಲ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಮಾತ್ರನೇ ಈ ಶೆಟ್ಲ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅಲ್ಲಿವರೆಗೇನು ಮಿಷನಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಮು ಬರೋದಿಲ್ಲ. ನೀವು ಅದ್ರ ಬಗ್ಗೆ ಟೆನ್ಷನ್ ಇಟ್ಕೊಳ್ಬೇಡಿ. ಬಟ್ ವಾರಕ್ಕೊಮ್ಮೆ ನೀವು ಎಲ್ಲ ಕ್ಲೀನ್ ಮಾಡಿಕೊಂಡು ಶೆಟ್ಲಿಗೆ ನೀಟಾಗಿ ಆಯಿಲ್ ಹಾಕ್ಕೊಂಡು ಮಿಷನ್ಗೆ ನೀಟಾಗಿ ಆಯಿಲ್ನ ಮೇಂಟೈನ್ ಮಾಡಿ. ಮಿಷನ್ನು ನಿಮಗೆ 5-10 ವರ್ಷ ಆದ್ರೂ ಏನೂ ಆಗಲ್ಲ, ಚೆನ್ನಾಗಿ ಬಳಕೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ನು ಕವಿತಾ ಅನ್ನೋರು ಕೇಳ್ತಾ ಇದ್ದಾರೆ, ನೀವು ತುಂಬ ಆನೆಸ್ಟಾಗಿ ಹೇಳ್ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಬ್ರೋ. ಆದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಟ್ಟು ಮಾಡ್ತೀರಾ, ಲೋಯರ್ ಚೆಸ್ಟ್ ಮೆಜರ್ಮೆಂಟ್ ಹೇಳ್ತಾ ಇಲ್ಲ, ಅದು ಹೇಗೆ ಯೂಸ್ ಮಾಡ್ತೀರಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅಂದರೆ ನಾನು ಯಾವುದೇ ಬಾಡಿ ಮೆಜರ್ಮೆಂಟ್ಗೆ ಬ್ಲೌಸ್ನ ಕಟ್ ಮಾಡಲಿ ಅಪ್ಪರ್ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಬಟ್ ಮಿಡಲ್ ಚೆಸ್ಟ್ನ ತೊಗೊಳ್ಳೋದಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮಿಡಲ್ ಚೆಸ್ಟು, ಅಪ್ಪರ್ ಚೆಸ್ಟು ಮತ್ತು ಈ ಮಿಡಲ್ ಚೆಸ್ಟ್, ಲೋಯರ್ ಚೆಸ್ಟ್ ಅನ್ನೋದು ಜಾಸ್ತಿ ಹೆಚ್ಚು ಕಡಿಮೆ ಇದ್ದರೆ ಮಾತ್ರನೇ ಅದನ್ನು ಮೆಜರ್ಮೆಂಟ್ನ ತೊಗೊಳ್ಬೇಕು. ಅದು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಏನು ಅವಶ್ಯಕತೆ ಇರೋದಿಲ್ಲ. ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಬೇಕಾದ್ರೆ ಲೋಯರ್ ಚೆಸ್ಟ್ ಅವಾಗ ಬೇಕಾಗುತ್ತೆ. ನಿಮಗೆ ಈ ಮಿಡಲ್ ಚೆಸ್ಟು ಮತ್ತು ಅಪ್ಪರ್ ಚೆಸ್ಟು ಎರಡಕ್ಕೂ ಅಂದರೆ ಅರ್ಧ ಇಂಚು ಇಲ್ಲ 1 ಇಂಚು ಹೆಚ್ಚು ಕಡಿಮೆ ಇದ್ದರೆ ನೀವು ಅಪ್ಪರ್ ಚೆಸ್ಟ್ ಮೇಲೇ ಬ್ಲೌಸ್ ಕಟಿಂಗ್ನ ಮಾಡಿ. 2.5 ಇಲ್ಲ 3 ಇಂಚು 4 ಇಂಚುವರೆಗೂ ಕೆಲವ್ರಿಗೆ ಡಿಫ್ರೆನ್ಸಸ್ ಅನ್ನೋದು ಇರುತ್ತೆ. ಆ ರೀತಿ ಇದ್ದಾಗ ಏನು ಮಾಡ್ತೀರಾ ಅಂದರೆ ಅಪ್ಪರ್ ಚೆಸ್ಟ್ಗೆ ಕರೆಕ್ಟಾಗಿ ಮಾರ್ಕಿಂಗ್ಸ್ನ ಮಾಡಿಕೊಂಡು ಅದ್ರ ಪ್ರಕಾರನೇ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಬೇಕು. ಎಷ್ಟೇ ಹೆಚ್ಚು ಕಡಿಮೆ ಇರಲಿ ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟು, ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಬೇಕಾದ್ರೆ ಅಪ್ಪರ್ ಚೆಸ್ಟ್ ಮೇಲೇ ಡಿಪೆಂಡ್ ಮಾಡಿಕೊಂಡು ಆರ್ಮಲ್ ಡೌನಿಂಗು, ಶೋಲ್ಡರು, ನೆಕ್ ಕುರ್ತಿ ಇವೆಲ್ಲ ತೊಗೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಿದ ನಂತರ ಫ್ರಂಟ್ ಸೈಡ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಪಾರ್ಟ್ನ ಹಾಕ್ಕೊಂಡು ಕಟ್ ಮಾಡ್ತಿರಲ್ವ, ಆವಾಗ ಎಲ್ಲ ಮಾರ್ಕಿಂಗ್ಸ್ನ ಮಾಡಿ ಡಾಟ್ ಮಾರ್ಕಿಂಗ್ಸು ಎಲ್ಲ ಮಾರ್ಕಿಂಗ್ಸ್ನ ಮಾಡಿದ ನಂತರ ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟು ಎರಡನ್ನೂ ಮೆಜರ್ ಮಾಡ್ಕೊಳ್ಳಿ.
ಅಲ್ಲಿ ನೀವು ಮಿಡ್ಲ್ ಚೆಸ್ಟ್ನ ಮೆಜರ್ ಮಾಡ್ಕೊಂಡಾಗ ನಿಮಗೆ ಮಿಡ್ಲ್ ಚೆಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಜಾಸ್ತಿ ತೊಗೊಂಡು ಅದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಅದನ್ನು ನಿಮಗೆ ನೆಕ್ಸ್ಟು ಯಾವುದಾದ್ರೂ ವೀಡಿಯೋದಲ್ಲಿ ಈ ಡಿಫ್ರೆನ್ಸಸ್ ಜಾಸ್ತಿ ಬಂದಾಗ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಈಗ ಒಂದು ಕ್ಲಿಯರೆನ್ಸ್ ಇರಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಬಾಡಿ ಮೆಜರ್ಮೆಂಟ್ಗೆ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಅಪ್ಪರ್ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕಟ್ ಮಾಡಿ. ಜಾಸ್ತಿ ಬಂದಾಗ ಮಾತ್ರ ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಬೇಕು, ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ಮತ್ತು ಡಾಟ್ಸ್ನ ಇಟ್ಕೊಂಡಿರ್ತೀವಲ್ವ, ಡಾಟ್ಸ್ನ ಇಟ್ಕೊಂಡಾಗ ನಮಗೆ ಅಷ್ಟೊಂದು ಡಿಫ್ರೆನ್ಸಸ್ ಏನು ಬರೋದಿಲ್ಲ. ಆಲ್ಮೋಸ್ಟಲ್ಲೂ ಫ್ರಂಟ್ ಸೈಡ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. 2 ಇಂಚು 3 ಇಂಚು ಹೆಚ್ಚು ಕಡಿಮೆ ಇದ್ರೂ ಏನು ತೊಂದರೆ ಅನ್ನೋದಿರೋದಿಲ್ಲ. ಬಟ್ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು, ಅದನ್ನು ತಿಳಿಸ್ಕೊಡ್ತೀನಿ. ನೀವು ಕೇಳಿರೋಂಥ ಕ್ವಶನ್ಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾ ಇರಿ ಡೈಲಿ. ನೆಕ್ಸ್ಟ್ ಕ್ವಶನು ಶ್ರೀ ಚೈತನ್ ಕೇಳ್ತಾ ಇದ್ದಾರೆ. 36, 38 ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಬ್ಯಾಕ್ ನೆಕ್ 5 ಇಲ್ಲ 6 ಇಂಚ್ ಇದ್ದರೆ, ಬ್ಯಾಕ್ ನೆಕ್ ಅಂದರೆ ಡೀಪು ಅಂದ್ಕೊಂಡಿದ್ದೀನಿ, ಇಂಚ್ ಇದ್ದರೆ ಶೋಲ್ಡರು ಮತ್ತು ನೆಕ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. 36 ಇಲ್ಲ 38 ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಬಾಡಿ ಮೆಜರ್ಮೆಂಟು, ನೆಕ್ ಡೀಪ್ ಅನ್ನೋದು ಕಡಿಮೆ ಇದ್ದಾಗ ನಾವು ಶೋಲ್ಡರು ಮತ್ತು ನೆಕ್ ವಿಡ್ತು ಅನ್ನೋದು ಎಷ್ಟು ತೊಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ, ಈಗ 36 ಇಲ್ಲ 38 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಒಂದು 15 ರಿಂದ 16 ಇಂಚು ಶೋಲ್ಡರ್ ಬಂದಿದೆ ಅಂದ್ಕೊಳ್ಳಿ, 15 ಇಂಚೇ ಬಂದಿದೆ ಅಂದ್ಕೊಳ್ಳಿ ಶೋಲ್ಡರು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ. 15 ಇಂಚಲ್ಲಿ ನೀವು 1 ಇಂಚು ಇಲ್ಲ 1.5 ಇಂಚ್ ಮೈನಸ್ ಮಾಡಬೇಕು. ಅಲ್ಲಿಗೆ ನಿಮಗೆ 13.5 ಇಂಚ್, 1.5 ಇಂಚ್ ಮೈನಸ್ ಮಾಡಿದ್ರಿ ಅಂದ್ಕೊಳ್ಳಿ 13.5 ಇಂಚ್ ಬರುತ್ತೆ. ಆ 13.5 ಇಂಚನ್ನ ನೀವು ಶೋಲ್ಡರಾಗಿ ತೊಗೊಳ್ಬೇಕು. 13.5 ಇಂಚ್ ಅಂದರೆ ನಿಮಗೆ ಒಂದು ಸೈಡ್ ಕಟಿಂಗ್ ಮಾಡಬೇಕಾದ್ರೆ ಡಬಲ್ ಫೋಲ್ಡಿಂಗ್ನ ಮಾಡಿರ್ತೀವಲ್ವ, ಒಂದು ಸೈಡ್ ಹಾಕ್ಕೊಂಡಾಗ 6.25 ಇಂಚು. ಆ 6.25 ಇಂಚ್ ಬಂದಾಗ ಆ 6.25 ಇಂಚನ್ನ ತೊಗೊಳ್ಬೇಕು. ಮತ್ತು ಸಾಧ್ಯವಾದರೆ ಅದರಲ್ಲಿ ಅರ್ಧ ನೆಕ್ ವಿಡ್ತ್ನ ತೊಗೊಳ್ಬೇಕು. ಇಲ್ಲಾಂದರೆ 3.25 ಇಂಚು ನೆಕ್ ವಿಡ್ತ್ನ ತೊಗೊಂಡ್ರೆ ಸಾಕಾಗುತ್ತೆ ಈ 36 ಇಲ್ಲ 38 ಚೆಸ್ಟ್ ಮೆಜರ್ಮೆಂಟ್ಗೆ ಬಂದಾಗ. ಇದ್ರ ಬಗ್ಗೆನೂ ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. 36 ಇಂಚು 38 ಇಂಚು ಇಲ್ಲ ನಮಗೆ ನೆಕ್ ವಿಡ್ತು ಈ ಡೀಪ್ ಅನ್ನೋದು ಕಡಿಮೆ ಇದ್ದಾಗ, ನೆಕ್ ಡೀಪ್ ಬ್ಯಾಕ್ ಡೀಪ್ ಅನ್ನೋದು ನಾವು ನೆಕ್ ವಿಡ್ತು ಇಲ್ಲ ಶೋಲ್ಡರ್ ಎಷ್ಟು ತೊಗೊಳ್ಬೇಕು ಅನ್ನೋದು ಒಂದು ಡೌಟ್ ಅನ್ನೋದು ಇದ್ದೇ ಇರುತ್ತೆ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ. ಇದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡ್ತೀನಿ. ಬಟ್ ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂದರೆ ಫುಲ್ ಶೋಲ್ಡರಲ್ಲಿ 1 ಇಂಚು ಇಲ್ಲ 1.5 ಇಂಚ್ ಮೈನಸ್ ಮಾಡಿ ಈ ಶೋಲ್ಡರ್ನ ತೊಗೊಳ್ಳಿ, ಮತ್ತು ಅದರಲ್ಲಿ ಅರ್ಧ ನೆಕ್ ವಿಡ್ತ್ನ ತೊಗೊಳ್ಳಿ. ಇದು ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ನು ಗೀತಾ ಮಹಾರಾಜ್ ಅನ್ನೋರು ಕೇಳ್ತಾ ಇದ್ದಾರೆ. ಹ್ಯಾಪಿ ಹೋಲಿ ಸರ್, ಥ್ಯಾಂಕ್ ಯು. ಉಪ್ಪಟ್ಟಿ ಸೈಡು ನೀವು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ತೀರಾ ಅನ್ನೋ ಡೌಟ್ಗೆ ಇವತ್ತು ಆನ್ಸರ್ ಸಿಕ್ಕಿದೆ. ಅಂದರೆ ನಾನು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಿ ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡಬೇಕಾದ್ರೆ ಅಂಚ್ ಪೀಸ್ ಹತ್ರ 1 ಇಂಚ್ 1.5 ಇಂಚು ಬಿಟ್ಟು ಈ ಕಡೆ ಸೈಡ್ ಫ್ರಂಟ್ ಪಾರ್ಟ್ನ ಹಾಕ್ಕೊಂಡು ಕಟ್ ಮಾಡ್ತೀನಿ. ಯಾಕಂದರೆ ಅಂಚ್ ಪೀಸ್ ಇರುತ್ತೆ, ಅದು ಸಿಂಕ್ ಆಗಿರುತ್ತೆ. ಹಾಗಾಗಿ ನಿಮಗೆ ಅದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಬಟ್ ಇವ್ರು ಇನ್ನೊಂದು ಕ್ವಶನ್ನ ಕೇಳಿದ್ದಾರೆ. ಓಕೆ, ಏನೂ ಅಂದ್ಕೊಳ್ಬೇಡಿ. ನೀವು ಫ್ರಂಟ್ ಕಟಿಂಗ್ ಮಾಡುವಾಗ ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿರ್ತೀವಲ್ವ, ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡಬೇಕಾದ್ರೆ ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿರ್ತೀವಲ್ವ, ಅದನ್ನೇ ನೀವು ಕ್ರಾಸ್ ಬೆಲ್ಟ್ ಆಗಿ ಹೊರಗಡೆ ತೊಗೊಳ್ಬೋದಲ್ವ, ಶೇಪ್ ಕರೆಕ್ಟಾಗಿರುತ್ತೆ ಅಂತ ಇವರು ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ಟು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಪಾರ್ಟು ಸಪ್ರೇಟಾಗಿ ಕಟ್ ಮಾಡಬೇಕು, ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡಬೇಕು, ಕ್ರಾಸ್ ಬೆಲ್ಟು ಸ್ಲೀವ್ಸ್ ಈ ರೀತಿ ಸಪ್ರೇಟಾಗಿ ಕಟ್ ಮಾಡಬೇಕು. 4 ಫೋಲ್ಡ್ನ ಹಾಕ್ಕೊಂಡು ಫ್ರಂಟು ಬ್ಯಾಕು ಒಂದೇ ಸಾರಿ ಕಟ್ ಮಾಡಿ ಅದರಲ್ಲೇ ಕ್ರಾಸ್ ಬೆಲ್ಟ್ನ ತಗೊಳ್ಬಾರ್ದು. ಯಾಕೆ ಅಂದರೆ ಕೆಲವ್ರಿಗೆ ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಚೆಸ್ಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ಆರ್ಮಲ್ ಈ ಡಾಟ್ ಪಾಯಿಂಟ್ ಅನ್ನೋದು ಡೌನ್ ಮಾಡಬೇಕಾಗುತ್ತೆ, ಕೆಳಗಡೆ ಇನ್ನೂ ಡೌನ್ ಮಾಡಬೇಕಾಗುತ್ತೆ. ಡೌನ್ ಮಾಡ್ತಾ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ ಲೆಂತ್ಗಿನ್ನ ಫ್ರಂಟ್ ಸೈಡ್ ಪಾರ್ಟ್ ಲೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆಗ್ತಾ ಫ್ರಂಟ್ ಸೈಡ್ ಪಾರ್ಟ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಆ ರೀತಿ ಜಾಸ್ತಿ ಆದಾಗ ನಾವು ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡಿರ್ತೀವಲ್ವ, ಅದರಲ್ಲೇ ಶೇಪ್ ಕ್ರಾಸ್ ಬೆಲ್ಟ್ನ ಹೊರಗಡೆ ತೆಗೆದ್ರೆ ಆ ಡಾಟ್ ಪಾಯಿಂಟ್ ಅನ್ನೋದು ಮೇಲ್ಗಡೆ ಹೋಗುತ್ತೆ. ಅವಾಗ ಫ್ರಂಟ್ ಸೈಡ್ ಪಾರ್ಟ್ ಅನ್ನೋದು ಅಷ್ಟೊಂದು ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರು ಯಾವುದೇ ಕಾರಣಕ್ಕೂ ಕ್ರಾಸ್ ಬೆಲ್ಟ್ನ ಆ ಶೇಪ್ ಕರೆಕ್ಟಾಗಿ ಇದೆಯಲ್ವಾ ಚೆನ್ನಾಗಿದೆಯಲ್ವಾ ಅಂತ ಹೇಳ್ಬಿಟ್ಟು ಅದರಲ್ಲೇ ಯಾವುದೇ ಕಾರಣಕ್ಕೂ ಹೊರಗಡೆ ತೆಗಿಬೇಡಿ. ಸಪ್ರೇಟಾಗೆ ಕಟ್ ಮಾಡಿ ಮೆಜರ್ಮೆಂಟ್ಸ್ನ ನೋಡಿಕೊಂಡು. ಪ್ರತಿಯೊಬ್ಬರಿಗೂ ಇದೇ ರೀತಿಯೇ ಆಗೋದಿಲ್ಲ. ಮತ್ತು ಈ ಫ್ರಂಟ್ ಲೆಂತ್ ಜಾಸ್ತಿ ಆಗ್ತಾ ಕ್ರಾಸ್ ಬೆಲ್ಟ್ ವಿಡ್ತ್ ಅನ್ನೋದು ಅಂದರೆ ಕ್ರಾಸ್ ಬೆಲ್ಟ್ ಅಗಲ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಡಾಟ್ ಪಾಯಿಂಟ್ ಮೇಲೆ ಹೋಗ್ತಾ ಕ್ರಾಸ್ ಬೆಲ್ಟ್ ವಿಡ್ತ್ ಅನ್ನೋದು ಅಂದರೆ ದೊಡ್ಡದಾಗುತ್ತೆ ಸೈಜ್ ಅನ್ನೋದು. ಕ್ರಾಸ್ ಬೆಲ್ಟ್ ಸೈಜ್ ಅನ್ನೋದು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದರೆ ದೊಡ್ಡದಿರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದರೆ ಜಾಸ್ತಿ ಆಗುತ್ತೆ, ಅಂದರೆ ಕ್ರಾಸ್ ಬೆಲ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಡಿಫ್ರೆನ್ಸ್ ಅನ್ನೋದು ನಡೆಯುತ್ತೆ. ಒಟ್ಟಿನಲ್ಲಿ ಫ್ರಂಟ್ ಲೆಂತ್ ಅನ್ನೋದು ಜಾಸ್ತಿ ಆಗ್ತಾ ಬ್ಯಾಕ್ ಲೆಂತ್ಗಿನ್ನ ಫ್ರಂಟ್ ಲೆಂತ್ ಜಾಸ್ತಿ ಆಗ್ತಾ
ಆಗ್ತಾ ಇರಬೇಕಾದ್ರೆ ಕ್ರಾಸ್ ಬೆಲ್ಟ್ ಅನ್ನೋದು ಕಡಿಮೆ ಮಾಡಬೇಕು, ನಾವು ಕಡಿಮೆ ಮಾಡಿ ತಗೊಳ್ಬೇಕು. ಅದಕ್ಕೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ. ಇನ್ನು ಮುಂದೆ ಆದರೂ ವಿಡಿಯೋನ ಸಾಧ್ಯವಾದಷ್ಟು ಹೊಸದಾಗಿ ಕಲಿಯೋರು, ಚೆನ್ನಾಗಿ ಇಂಟ್ರೆಸ್ಟು ಇದ್ದು ಪರ್ಫೆಕ್ಟಾಗಿ ಕೆಲಸ ಕಲಿಬೇಕು ಅಂದರೆ ವಿಡಿಯೋಸ್ನ ಫುಲ್ ನೋಡಿದರೆ ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತೆ. ಈಗ ಇವ್ರ ಕ್ವಶನ್, ನೀವು ಕೇಳಿರುವಂಥ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅದರಲ್ಲೇ ಕ್ರಾಸ್ ಬೆಲ್ಟ್ನ ತೆಗಿಬಾರ್ದು. ಯಾಕೆ ತೆಗಿಬಾರ್ದು ಅಂದರೆ ಫ್ರಂಟ್ ಲೆಂತು ಜಾಸ್ತಿ ಆಗ್ತಾ ಇರುತ್ತೆ, ಇಲ್ಲ ಕಡಿಮೆ ಆಗ್ತಾ ಇರುತ್ತೆ, ಹಾಗಾಗಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. ಇಷ್ಟೇ ಇದಕ್ಕೆ ಆನ್ಸರು. ನೆಕ್ಸ್ಟ್ ಒನ್ನು, ಇದು ಲಾಸ್ಟ್ ಕ್ವಶನು ಈ ಎಪಿಸೋಡ್ಗೆ. ಫ್ರಂಟ್ ಬ್ಯಾಕ್ ಸೈಡು ನಾವು ಲೆಂತ್ ಜಾಸ್ತಿ ಮಾಡಬೇಕು ಅಂದರೆ, ಈಗ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ, ಆ ಮೆಜರ್ಮೆಂಟ್ ಬ್ಲೌಸ್ಗಿನ್ನ ಬ್ಯಾಕ್ ಸೈಡ್ ಲೆಂತ್ ಇನ್ನೂ 1 ಇಂಚು ಜಾಸ್ತಿ ಮಾಡಬೇಕಂದ್ರೆ ಫ್ರಂಟ್ ಸೈಡ್ ಲೆಂತ್ ಅನ್ನೋದು ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇದು, ಮತ್ತು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಬ್ಯಾಕ್ ಸೈಡ್ ಪಾರ್ಟ್ ಲೆಂತ್ ಜಾಸ್ತಿ ಮಾಡಿದಾಗ ಫ್ರಂಟ್ ಸೈಡ್ ಪಾರ್ಟ್ ಲೆಂತ್ನ ಜಾಸ್ತಿ ಮಾಡಬೇಕಂದ್ರೆ ಕ್ರಾಸ್ ಬೆಲ್ಟ್ ಮಾತ್ರನೇ ಜಾಸ್ತಿ ಮಾಡಬೇಕು. ಕ್ರಾಸ್ ಬೆಲ್ಟ್ ಬಿಟ್ಟು ಇನ್ಯಾವುದು ಜಾಸ್ತಿ ಮಾಡೋಕ್ಕೆ ಬರೋದಿಲ್ಲ. ಕ್ರಾಸ್ ಬೆಲ್ಟ್ ಅನ್ನೋದೇ ನಾವು ಈ ವಿಡ್ತ್ ಅನ್ನೋದು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ವಿಡ್ತು ಒಂದು 2 ಇಂಚ್ ಇದೆ ಅಂದ್ಕೊಳ್ಳಿ, ಬ್ಯಾಕ್ ಸೈಡ್ ಲೆಂತ್ ಅನ್ನೋದು ಇನ್ನೂ 1 ಇಂಚ್ ಜಾಸ್ತಿ ಮಾಡಿರ್ತೀವಲ್ವ, ಆವಾಗ 3 ಇಂಚ್ ಅನ್ನೋದು ತಗೊಳ್ಬೇಕು. ಕ್ರಾಸ್ ಬೆಲ್ಟ್ ಅನ್ನೋದು ದೊಡ್ಡದಾಗುತ್ತೆ. ಬ್ಯಾಕ್ ಸೈಡ್ ಲೆಂತ್ನ ಜಾಸ್ತಿ ಮಾಡಿದಾಗ ಫ್ರಂಟ್ ಸೈಡ್ ಲೆಂತಲ್ಲಿ ಕ್ರಾಸ್ ಬೆಲ್ಟ್ನ ಜಾಸ್ತಿ ಮಾಡ್ಕೊಳ್ಬೇಕು. ಆವಾಗ ಕ್ರಾಸ್ ಬೆಲ್ಟ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ, ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟಾಗಿ ಸರೋಗುತ್ತೆ. ಇದು ನಿಮಗೆ ತುಂಬ ಜನಕ್ಕೆ ಡೌಟ್ ಇದೆ, ಬಟ್ ಇದು ತುಂಬ ಸಿಂಪಲ್ಲು. ಮತ್ತು ಇದರಲ್ಲಿ ಒಂದು ಡೌಟ್ ಬರ್ಬೋದು, ಇದರಲ್ಲಿ ಡೌಟ್ ಏನೂ ಇಲ್ಲ. ನೀವು ಫ್ರಂಟ್ ಲೆಂತ್ ಜಾಸ್ತಿ ಮಾಡಬೇಕಾದ್ರೆ ಏನಾದರೂ ಫ್ರಂಟ್ ಸೈಡಲ್ಲಿ ಡಾಟ್ ಪಾಯಿಂಟ್ಸ್ ಏನಾದರೂ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಇಲ್ಲ ಅಂದರೆ ಅವಾಗ ಮಾತ್ರ ಫ್ರಂಟ್ ಲೆಂತ್ ಜಾಸ್ತಿ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಎಷ್ಟಿರುತ್ತೋ ಅಷ್ಟು ತೊಗೊಳ್ಬೋದು. ಇಲ್ಲ ನಮಗೆ ಫ್ರಂಟ್ ಸೈಡ್ ಪಾರ್ಟ್ ಪರ್ಫೆಕ್ಟಾಗಿದೆ, ಡಾಟ್ ಪಾಯಿಂಟಲ್ಲಿ ಯಾವುದೇ ಮೈನಸ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಮಾತ್ರ ಕ್ರಾಸ್ ಬೆಲ್ಟ್ನ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಡಾಟ್ ಪಾಯಿಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಫಿಟ್ಟಿಂಗ್ ಸರಿಯಾಗಿಲ್ಲ ಅಂದರೆ ಡಾಟ್ ಪಾಯಿಂಟ್ನ ಒಂದು ಸ್ವಲ್ಪ ಡೌನ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ನ ಮಾಡಿಕೊಂಡು ನೀವು ಈ ಬ್ಯಾಕ್ ಸೈಡ್ ಲೆಂತ್ ಜಾಸ್ತಿ ಮಾಡಿಕೊಂಡಾಗ ಫ್ರಂಟ್ ಸೈಡ್ ಲೆಂತ್ ಅನ್ನೋದು ಈ ರೀತಿ ನೀವು ಕಟಿಂಗು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಇದು ನಿಮಗೆ ಈ ಕ್ವಶನ್ಗೆ ಆನ್ಸರು. ಇದು ತುಂಬ ಜನಕ್ಕೆ ಡೌಟ್ ಇದೆ, ಹಾಗಾಗಿ ಈ ಕ್ವಶನ್ಸ್ನ ನಾನು ಪಿಕ್ ಮಾಡ್ಕೊಂಡಿದ್ದೀನಿ. ಈ ಎಪಿಸೋಡ್ನಲ್ಲಿ ಇಷ್ಟು ಕ್ವಶನ್ಸ್ಗೆ ನಾನು ಈಗ ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ. ನೀವು ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಕಲ್ಲಿ ಒಂದು 10ರಿಂದ 15 ಕ್ವಶನ್ಸ್ನ ಪಿಕ್ ಮಾಡಿಕೊಂಡು ನಿಮಗೆ ಸಿಂಪಲ್ಲಾಗಿ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ರೆಗ್ಯುಲರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ Q&A ಎಪಿಸೋಡ್ನ ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ. ನೀವು ಕ್ವಶನ್ಸ್ ಆದರೆ ಕೇಳಿ, ಖಂಡಿತವಾಗ್ಲೂ ಸಾಧ್ಯವಾದರೆ ಪಿಕ್ ಮಾಡಿಕೊಂಡು ಈ ಎಪಿಸೋಡ್ನ ಕಂಟಿನ್ಯೂ ಅನ್ನೋದು ಮಾಡ್ತೀನಿ. ಈಗ ಈ ಕ್ವಶನ್ಸ್ಗೆ ನಿಮಗೆ ಕ್ಲಿಯರಾಗಿ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಇಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.